ಏನು 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆನೋ ಈ ಸಮಾವೇಶದ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು ನಾವು ಎಲ್ಲ ಕೂಡ ಕ್ಲಾರಿಫಿಕೇಶನ್ ಕೊಡೋ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ವಿ. ಇವತ್ತು ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಬಗ್ಗೆ, ಆ ಗಲಭೆ ಆದ ನಂತರ ರಾಜಶೇಖರ್ ಡೆತ್ ಆದ ನಂತರ ಕೂಡ ಎಲ್ಲ ವಿಚಾರಗಳನ್ನು, ಎಲ್ಲ ತುಣುಕುಗಳನ್ನು, ಎಲ್ಲ ವಿಡಿಯೋಗಳನ್ನು ನಾವೇನು SITಗೆ ನಂತರ ಏನು ತನಗೆ CIDಗೆ ಪೊಲೀಸ್ ಎಲ್ಲವನ್ನು ಕೂಡ ಅದನ್ನ ಪ್ರತಿಯೊಂದು ವಿಚಾರವನ್ನು ಕೂಡ ದಾಖಲಾತಿಗಳನ್ನು ನಾವು ಎಲ್ಲವನ್ನು ಕೂಡ ನಾವು ಮುಟ್ಸಂತ ಕೆಲಸ ಮಾಡಿದ್ವಿ. ಬಹುಶಃ ಇವತ್ತು ನಮ್ಮ ನಾಯಕರಾದಂಥ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಮ್ಮ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರದ ಮಂತ್ರಿಗಳಂತ ಸೋಮಣ್ಣನವರು, ಅನೇಕ ಮಂತ್ರಿ ಕೂಡ ವಿಧಾನ ಪರಿಷತ್ತಿನ ಉಪನಾಯಕರು, ವಿರೋಧ ಪಕ್ಷ ನಾಯಕರು, ಮೇಲ್ಮನೆಯ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು ಇದ್ರ ಬಗ್ಗೆ ಎಲ್ಲ ಪ್ರತಿಕ್ರಿಯೆಯನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ. ಕೇವಲ ಇವತ್ತು 17ನೇ ತಾರೀಕು ಏನು ಸಮಾವೇಶ ನಡೀತಾ ಇದೆನೋ ಈ ಸಮಾವೇಶ ಏನಿದೆನೋ ಕೇವಲ ಇದೊಂದು ಗಲಭೆಗೆ ಸಂಬಂಧಪಟ್ಟಿರುವಂತ ಸಮಾವೇಶ ಅಲ್ಲ ಇದು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಇವತ್ತು ಲಾ ಅಂಡ್ ಆರ್ಡರ್ ಫೇಲ್ಯೂರ್ಸ್ ಆಗಿದೆನೋ, ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಏನು ಹದಗೆಟ್ಟಿಗೆ ಹೋಗಿದೆನೋ, ಯಾವ ರೀತಿಯಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಂತ ಜಿಲ್ಲಾ ಮಂತ್ರಿಗಳೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಯಾವ ರೀತಿಯಲ್ಲಿ ಕೊಳ್ಳೆ ಹೊಡಿತಾ ಇದಾರೆ, ನಮ್ಮ ಕಾರ್ಯಕರ್ತನ ಯಾವ ರೀತಿಯಲ್ಲಿ ಕೇಸ್ಗಳು ಆಗ್ತಾ ಇದಾರೆ, ನಮ್ಮ ಕಾರ್ಯಕರ್ತನ ಯಾವ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತಾ ಇದಾರ, ನಮ್ಮ ಶಾಸಕರನ್ನೆಲ್ಲರೂ ಕೂಡ ಯಾವ ರೀತಿಯಲ್ಲಿ ದೌರ್ಜನ್ಯಗಳು ಮಾಡಿ ಕೇಸ್ಗಳನ್ನ ಆಗ್ತಾ ಇದಾರ, ನಮ್ಮ ಸ್ವತಂತ್ರ ಮಾಜಿ ಶಾಸಕರುಗಳ ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡ್ತಾ ಇದಾರ. ಉದಾಹರಣೆಗೆ ಹಲ್ಲೆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಹಾಲಿ ಶಾಸಕರಾದಂತ ನಮ್ಮ ಏನು ನಮ್ಮ ಹುಮ್ನಾಬಾದ್ ಶಾಸಕರಾದಂತ ನಮ್ಮ ಸಿದ್ದು ಅವ್ರನ್ನ ಅಲ್ಲಿದ್ದಂತ ವಿಧಾನ ಪರಿಷತ್ ಸದಸ್ಯರಾದಂತ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಅವರೇ ವಿಧಾನ ಪರಿಷತ್ ಸಭೆ ನಡೆಯುವಂತ ಟೈಮಲ್ಲಿ SV ಸಾಕ್ಷಿಯಾಗಿ ಅವ್ರನ್ನ ಚೇರ್ ಎತ್ಕೊಂಡು ಹೊಡೆಯಂತ ಸನ್ನಿವೇಶಗಳು ನೋಡಿದ್ವಿ. ಅದ ರೀತಿಯಲ್ಲಿ ಬೀದರ್ ಪರಿಸ್ಥಿತಿ ಹಂಗಾದ್ರೆ ಮುಂದಕ್ಕೆ ಬಂದ್ರೆ ಕಲಬುರಗಿ ಪರಿಸ್ಥಿತಿ ಇವತ್ತು ಅಲ್ಲಿ ಏನಾಗಿದೆ, ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡ್ಕೊಂಡು ಕುಂತಾರ. ಅಲ್ಲಿದಂತ ಸಣ್ಣಗಾರಿಗೆ ಅವರು ಇವತ್ತು ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರು, ನಂತರ ವಿಧಾನ ಪರಿಷತ್ ಸದಸ್ಯರಂತ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಓದಂತ ಟೈಮಲ್ಲಿ ಎಲ್ಲರೂ ಕೂಡ ಕಲ್ಲು ಬಂಡೆ ಹಿಡ್ಕೊಂಡು ಅಲ್ಲಿಂದ ವಿರೋಧ ಪಕ್ಷದ ನಾಯಕನ ಚಲವಾದಿ ನಾರಾಯಣ ಸ್ವಾಮಿ ದಲಿತನನ್ನ ಕೂಡ ನೋಡ್ಲಾರ್ದಂತೆ ಹಲ್ಲೆ ಮಾಡಂತ ಪ್ರಯತ್ನ ಮಾಡಿದ್ದಾರೆ. ಅವತ್ತು ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಅಲ್ಲಿಂದ ಹಲ್ಲೆ ಮಾಡಂತ ಕೆಲಸ, ಆಮೇಲೆ ಅಲ್ಲಿಂದ ಕಲ್ಲುಗಳು ತೂರಾಟ ಮಾಡಂತ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಟೋಟಲ್ ಆಗಿ ಇವತ್ತು ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಫೇಲ್ಯೂರ್ಸ್ ಆಗಿದೆ. ಈ ಸರ್ಕಾರ ಇವತ್ತು ನೋಡಿದಂತ ಟೈಮಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ಇವತ್ತು ಹಲ್ಲೆಗಳು ಮಾಡಂತ ಕೆಲಸ ಕೂಡ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಮಗೆ ಈ ಭಾಗದಲ್ಲಿ ಏನು 41 ಮಂದಿ ಶಾಸಕರು ನಾವೇನಿದ್ವೋ ಹತ್ತತ್ರ 41 ಮಂದಿ ಶಾಸಕರು ಅಂದ್ರೆ ನಮ್ಮ ಹತ್ರ ಇರೋದು ಕಡಿಮೆ ಸಂಖ್ಯೆ. ನಮ್ಗೆ ಇರೋದು ಬಹುಶಃ ಎಲ್ಲ ಕಲ್ತ್ರೆ ಒಂದು 5-6 ಮಂದಿ MLA ಇರೋದು, 41ರಲ್ಲಿ ಒಂದು 5-6 ಮಂದಿ MLAಗಳು ಇದ್ದಾರೆ. ಏನಿವತ್ತು ಹತ್ತತ್ರ 5 ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಯಾರೊಬ್ಬರು ಕೂಡ ಲೋಕಸಭಾ ಸದಸ್ಯರಿಲ್ಲ. ಹಂಗಾಗಿ ಇವತ್ತು ಈ ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಕೂಡ ಸಂಖ್ಯೆ ಬಹಳಷ್ಟು ಕಡಿಮೆ ಇರೋ ಕಾರಣ ವಿಚಾರದಲ್ಲಿ, ದೌರ್ಜನ್ಯ ವಿಚಾರದಲ್ಲಿ, ನಮ್ಮ ಕಾರ್ಯಕರ್ತರ ಕೇಸ್ ಹಾಕುವಂತ ವಿಚಾರದಲ್ಲಿ, ಲಾ ಅಂಡ್ ಆರ್ಡರ್ ಫೇಲ್ಯೂರ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ಕಾರಣದಿಂದ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಇವತ್ತು ನಮ್ಮ ಈ 17ನೇ ತಾರೀಕಿಗೆ ಏನು ಸಮಾವೇಶ ಏನಿದೆನೋ ಸಮಾವೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಸಾಹೇಬ್ರವರು, ಅದೇ ರೀತಿಯಲ್ಲಿ JDU ನಾಯಕರಾದಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅಣ್ಣನವರು, ಅದೇ ರೀತಿಯಲ್ಲಿ ಸಾಕಷ್ಟು ಅಶೋಕ್ ಅಣ್ಣನವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಅನೇಕ ಮಂದಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಇವತ್ತು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಕೇವಲ ನೋಡಿದಂಥ ಟೈಮಲ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರ್ಸ್ ಫೇಲ್ಯೂರ್ ಆದಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಂಥ ಕಾರ್ಯಕ್ರಮ ಏನು ಮಾಡ್ತಾ ಇದ್ವೋ ಇವತ್ತು ಒಂದು ಉದಾಹರಣೆ ಅಂದ್ರೆ ಇವತ್ತು ಮೊನ್ನೆ ನಡೆದಂಥ ಘಟನೆ ವಿಚಾರವನ್ನು ಕೂಡ ಹಿಡ್ಕೊಂಡು ಅದನ್ನ ಯಾವ ರೀತಿಯಲ್ಲಿ ಇವತ್ತು SIT ಆಗ್ತಾ ಇದು CID ತನಿಖೆ ಆಗ್ತಾ ಇದೆ. ತನಿಖೆ ಆಗುವಂಥ ಟೈಮಲ್ಲಿ ಕೂಡ ನಾನು ಪೊಲೀಸರು ಒಂದು ರೀತಿ ವೈಫಲ್ಯ ಬಗ್ಗೆ ಕೂಡ ತಿಳಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಯಾವುದನ್ನಾಗ್ಲಿ ಸ್ಥಳ ಮಾಜರ್ ಮಾಡ್ಬೇಕಂದ್ರೆಗಿನ ಇವತ್ತು ನಾವು ಅನೇಕ ಘಟನೆಗಳು ನೋಡಿದ್ವಿ. ಎಲ್ಲೇ ಒಂದು ಕಡೆ ಕೊಲೆ ಆಗುತ್ತೆ,
ಕೊಲೆ ಆದಂಥ ಟೈಮಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ಫೈರಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲ ನೋಡಿದಂಥ ಟೈಮಲ್ಲಿ ಅದೆಲ್ಲ ಕೂಡ 24 ತಾಸು ಒಳಗಡೆನೆ ಅದನ್ನ ಮಾಜರ್ ಮಾಡಬೇಕಾಗುತ್ತೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಅದು ಅಕಸ್ಮಿತವಾಗಿ 24 ತಾಸು ಒಳಗಡೆ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಕನ, ಪಂಚನಾಮ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗಿದೆ, ಅಲ್ಲಿ ಕೆಲವೊಂದು ಯಾರು ಕೂಡ ಅಡ್ಡಾಡ್ಲಾರ್ದಂತೆ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾರನ್ನ ಅಡ್ಡಾಡಿದಂತ ಟೈಮಲ್ಲಿ ಗುಂಡು ಹಾರಿಸಿದ ಗುಂಡುಗಳನ್ನು ಯಾರನ್ನ ಜೋಬಲ್ಲಿ ಹಿಡ್ಕೊಂಡು ಹೋಗಿರ್ಬೋದು, ಯಾರನ್ನ ಸಿಕ್ಕಾಪಟ್ಟು ಎಷ್ಟು ದಿನ ಆದ್ಮೇಲೆ ಇವರು ಪಂಚನಾಮ ಮಾಜರ್ ಇನ್ಸ್ಪೆಕ್ಷನ್ ಮಾಡ್ತಾರ, 5 ದಿನ ಆದ್ಮೇಲೆ. 5 ದಿನ ಆದ್ಮೇಲೆ ಏನ್ ಸಿಗ್ತಾವ ಇವರಿಗೆ, 5 ದಿನ ಆದ್ಮೇಲೆ ಎಲ್ಲರೂ ಕೂಡ ಅಡ್ಡಾಡಿರ್ತಾರ. 5 ದಿನ ಆದ್ಮೇಲೆ ಎಲ್ಲ ಕೂಡ ಗುಂಡುಗಳು ಕೂಡ ಅವ್ರು ಆರಿಸ್ಕೊಂಡು ಹೋಗಿರ್ಬೋದು. ಎಷ್ಟು ಅಂದ್ರೆ ಕನಿಷ್ಠ ಕಾಮನ್ ಸೆನ್ಸ್ ಅಂದ್ರೆ ಪೊಲೀಸರನ್ನಾಗ್ಲಿ ಈ ರೀತಿ ಮಾಜರ್ ಮಾಡಬೇಕಾಗಿದೆ, ಈ ರೀತಿ ಪಂಚನಾಮವನ್ನು ಮಾಡಬೇಕಾಗಿದೆ. ಯಾವ್ದನ್ನ ಒಂದು ಸಾರಿ ಡೆತ್ ಆದ ಪ್ಲೇಸ್ ನ ಮಾರ್ಕ್ ಮಾಡಿ ಅದನ್ನ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲಿ ಗುಂಡಾರಿಸಿದವರು ಯಾರು ಸಾರ್ವಜನಿಕರು ಅಡ್ಡಾಡ್ಲಾರ್ದ ಅವೆಲ್ಲ ಮಾಡಬೇಕಾಯ್ತು. ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ಅವರು ಮೇಲ್ಗಡೆ ಮಾಡಿ ಸರ್ಕಾರದಲ್ಲಿ ಅವ್ರಿಗೆ ಒಂದ್ ರೀತಿ ಪ್ರೋತ್ಸಾಹ ಇರೋ ಕಾರಣ ಇದೆಲ್ಲ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರ. 5 ದಿನ ಆದ್ಮೇಲೆ ಇವತ್ತು ಪಂಚನಾಮ ಮಾಡೋಂಥ ಕೆಲಸ, ಮಾಜರ್ ಮಾಡೋಂಥ ಕೆಲಸ, ಅನೇಕ ಲೋಪಗಳು ಕೂಡ ಇದ್ದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ವಿ. ಏನಂದ್ರೆ 17ನೇ ತಾರೀಕಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಏನ್ ಫೇಲ್ಯೂರ್ಸ್ ಆಗಿದೆನೋ, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡದಾದಂಥ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಎಲ್ಲ ಕಾರ್ಯಕರ್ತರ ಮೇಲೆ, ಶಾಸಕರ ಮೇಲೆ, ಮಾಜಿ ಶಾಸಕರ ಮೇಲೆ, ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಾಲಿ ಶಾಸಕರ ಮೇಲೆ ಇವತ್ತು ಗನ್ಗಳು ಇಟ್ಕೊಂಡು ಬುಲೆಟ್ ಹಾರಿಸ್ತಾರೆ ಅವ್ರ ಮನೆ ಮೇಲೆ. ಅಂದ್ರೆ ಇವತ್ತು ಲಾ ಅಂಡ್ ಆರ್ಡರ್ ಹೆಂಗೆ ಯಾವ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅಂತ ವಿಚಾರವನ್ನು ಇಟ್ಕೊಂಡು ಟೋಟಲ್ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಎರಡು ಸೇರಿ ಇವತ್ತು ನಮ್ಮ NDA ಇರೋ ಕಾರಣ ಇಬ್ಬರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಸಾಹೇಬರು ಕೂಡ ಅವರು ಬರ್ತಾ ಇದ್ದಾರೆ. ಅವ್ರ ಹತ್ರ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದಾರೆ. ಅವ್ರು ಕೂಡ ಈ ಸಮಾವೇಶಕ್ಕೆ ಬರುವಂತ ಕೆಲಸ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಮುಗಿಸ್ಬಿಟ್ಟೆ. ಇಲ್ಲ, ನಮ್ಮ ಅಣ್ಣವರು ನಮ್ಮ ಇನ್ನಲ್ಲಿ ಹಂಗಾಗಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ನಡೀತಾರಂತ ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು, ಇಲ್ಲಿ ನಡೀತಾರಂತ ಏನು ಡ್ರಗ್ಸ್ ಮಾರಾಟ ವಿಚಾರವನ್ನು ಇಟ್ಕೊಂಡು, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು, ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನ್ ನಡೀತಾ ಇದಾವೋ, ಆನ್ಲೈನ್ ತಪ್ಪು ದಾರಿಯಲ್ಲಿ ಏನ್ ನಡೀತಾ ಇದೆನೋ, ಇವತ್ತು ನಾನು ನಿನ್ನೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೋರೆ ನಿಮಗೆ ಗಾಂಜಾ ಬೇಕಂತ ಹೇಳಿದ್ರಿಗಿನ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರ, ಆ ಸ್ಥಳಕ್ಕೆ ಬಂದ್ರೆ ಗಾಂಜಾ ಕೊಡೋಂಥ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ನಡೀತಾ ಇದಾವ. ಇವತ್ತು ಆನ್ಲೈನ್ ಅಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಬಹಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾ ಇದಾರ ಅಂದ್ರೆಗಿನ ಕೇವಲ ಅಂದ್ರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದ್ರೆ 27/NDPS ಅಂತೇಳಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದಾರಾಗ್ಲಿ, ಯಾರು ಪೆಡ್ಲರ್ ಯಾರಿದಾರ ಅವ್ನ ಇನ್ವೆಸ್ಟಿಗೇಷನ್ ಅಂತೇಳಿ ಯಾರು ಮಾಡ್ತಾ ಇಲ್ಲ. ಹಂಗಾಗಿ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡ್ಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಇವತ್ತು ಸಮಾವೇಶ ಮಾಡಬೇಕು ಅಂದೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ. ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಹತ್ರ ಕೂಡ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾ ಅವ್ರನ್ನ ಅವ್ರ ಸಮ್ಮುಖದಲ್ಲಿ ಕೂಡ ಚರ್ಚೆ ನಡೀತಾ ಇತ್ತು. ಚರ್ಚೆ ಆದ ನಂತರ ಕೂಡ ಪುನಃ ಜನಾರ್ದನ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾತಾಡಿಕೊಂಡು ಅದನ್ನ ಬಹಳಷ್ಟು ಮಂದಿ ಇಲ್ಲಿ ಬರೋಂಥ ಎಲ್ಲ ಮಾಜಿ ಶಾಸಕರು, ಬರೋಂಥ ಹಾಲಿ ಶಾಸಕರು, ಬಹಳಷ್ಟು ಮಂದಿ ಮಾಜಿ ಸಂಸದರು, ಬಹಳಷ್ಟು ಹೋರಾಟಗಾರರು, ಎಲ್ಲ ಹಿರಿಯ ನಾಯಕರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕ ರಾಜ್ಯ ಏನ್ ಹೇಳ್ತಾ ಇದ್ದಾರೆ, ಈ ಘಟನೆಯನ್ನ ನೀವು ಬಿಡಬಾರ್ದು. ಇದು ಆದಂತ ಇನ್ಸಿಡೆಂಟ್ ಅನ್ನು ಕೇವಲ ನಿಮ್ಮ ಮೇಲೆ ಒಂದೆಲ್ಲ ಎಲ್ಲರ ಮೇಲೆ ನಡೀತಾ ಇದೆ. ಇವತ್ತು ನೀವು ಒಂದು ಸ್ಥಾನದಲ್ಲಿ ಇರೋ ಕಾರಣ ಇವತ್ತೆಲ್ಲ ಕೂಡ ಮಾಧ್ಯಮದ ಮೂಲಕ ಹೊರಗಡೆ ಬರುವಂತ ಕೆಲಸ ಆಗಿದೆ. ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು, ಸಮಾವೇಶ ಜೊತೆಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಬಹಳಷ್ಟು ಸಣ್ಣ ಚರ್ಚೆಯನ್ನು ಮಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ 90% ಪಬ್ಲಿಕ್ ನನ್ನ ಹತ್ರ ಬರೋಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ 90% ಪಬ್ಲಿಕ್ ಅವ್ರ ಒಪಿನಿಯನ್ ಹೆಂಗಿದೆ ಅಂದ್ರೆ ಪಾದಯಾತ್ರೆ ಮಾಡ್ರಿ ಅನ್ನೋಂಥ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡೋಂಥ ಕೆಲಸ ಮಾಡಿದ್ರು. ಮತ್ತೆ ಅಧ್ಯಕ್ಷರು ನನ್ನ ಕರೆದಿದ್ರು, ರಾಮ್ಲೋರ್ ನೀವು ಬರಬೇಕು ಅಂತ ಹೇಳಿ ಕರೆದಿದ್ರು. ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ
ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿದ ನಂತರ ಅವ್ರು ಹೇಳಿದ್ರು, ರಾಮ್ಲಣ್ಣವರೇ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮ್ಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ನಾನು ಕೂಡ ನನಗಿರಂತ ಒಂದು ಸೋರ್ಸ್ ಪ್ರಕಾರ ನಮ್ಮ ಕೇಂದ್ರದ ನಾಯಕರನ್ನ ಎಲ್ಲರ ಹತ್ರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಹೇಳಿದ್ರು, ನಮ್ದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರೆ, ಈಗ ನಾನು ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದ್ರೆ ನಾನು ಕೂಡ ತುಂಬಾ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದ್ರು, ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರದ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ, ರಾಮ್ಲಣ್ಣವ್ರು ಹಿಂಗ ವಿಜೇಂದ್ರ ಅವ್ರು ಹಿಂಗೆ ಆಗ್ತಾ ಇದೆ ಅನ್ನೋಂಥ ವಿಚಾರ ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ಏನ್ ಮಾಡನ್ರಿ ಜನಾರ್ದನ್ ರೆಡ್ಡಿ ಅವರೇ, ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತಿದ್ದಾರೆ. ಆಲ್ರೆಡಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿ ಇದೆ, ಟೋಟಲ್ ಆಗಿ ಹತ್ತತ್ರ 22 ದಿನಗಳು 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು, ಎಲ್ಲರಿಗೂ ನಿಮ್ಗೆ ಕಾಪಿ ಅಂತ ಕೊಡ್ತೀನಿ, ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರೆ ಕೂಡ ನಾವೇನು ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ 17ನೇ ತಾರೀಕು ಸಮಾವೇಶ ಆಗಬೇಕು, ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನಂತ ಸಲುವಾಗಿ ಇನ್ನು 2 ದಿನ ಉಳಿದಿರೋಕ್ಕೋಸ್ಕರ ಎಲ್ಲ ರೆಡಿಯನ್ನು ಮಾಡ್ಕೊಂಡು ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ತಮ್ಮೆಲ್ಲರೂ ಕೂಡ ಕೊಡ್ತೀನಿ, ಹೋಗ್ಬೇಕಂದೇಳಿ ನಮ್ಮ ಅಭಿಪ್ರಾಯ ಏನಿದೆ ಹಂಗಿತ್ತು. ಆಮೇಲೆ ಹಂಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದಂತ ಟೈಮಲ್ಲಿ ನಮ್ಮ ಕೇಂದ್ರದಲ್ಲಿ ನಾಯಕರು ಮಾತಾಡಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಳ್ಳಿ, ಅವ್ರು ತಗೊಂಡ ನಂತರ ತಾವೇನ್ ಮಾಡ್ತಿರೋ ಮಾಡಿ ಅನ್ನೋ ಅಭಿಪ್ರಾಯ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಕೂಡ ಚಿತ್ರದುರ್ಗದಲ್ಲಿ ಕೂಡ ಮಾತಾಡಿ ಎಲ್ಲರ ಅಭಿಪ್ರಾಯ ನಾವು ಪಾದಯಾತ್ರೆ ಮಾಡ್ಬೇಕನ್ನಂತದ್ದಿದೆ ಅನ್ನಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಅಂದ್ರೆ ನಮ್ಮಲ್ಲಿ ಪಾರ್ಟಿಯಲ್ಲಿ ಒಂದು ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವ, ಎಲ್ಲಿ ತನಕ ಅಧ್ಯಕ್ಷರು ಪರ್ಮಿಷನ್ ಕೊಡಲ್ಲ ಅಲ್ಲಿ ತನಕ ನಾವು ಪಾದಯಾತ್ರೆ ಮಾಡಂಗಿಲ್ಲ. ಹಂಗಾಗಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಿದಾರೆ, ರಾಜ್ಯಾಧ್ಯಕ್ಷರು ಅಂತಿಮ, ಅವರು ಓಕೆ ಅಂದ್ಬಿಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನಂತ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವಾಗ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆ ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿ ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದ್ರೆ ಅವ್ರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. 11 ಗಂಟೆಗೆ ಆ ಕಡೆ ಈ ಕಡೆ ಆಗ್ಲಾರ್ದಂತ 11 ಗಂಟೆ ಪ್ರಾರಂಭ ಆಗುತ್ತೆ ರೀ. ಬಹಳಷ್ಟು ಮಂದಿ ನಾಯಕರು 14ನೇ ತಾರೀಕು ರಾತ್ರಿಗೆ ಬಂದ್ಬಿಡ್ತಾರ್ರಿ. ಇನ್ನು ಕೆಲವು ಮಂದಿ ನಾಯಕರು ಏನಿದಾರೋ ಬೆಳಗ್ಗೆ ಬಿಟ್ಟು 11 ಗಂಟೆ ಒಳಗಡೆ ಸೇರ್ಕೊಂತಾರ್ರಿ. 11 ಗಂಟೆಗೆ ಹತ್ತತ್ರ ಸಮಾವೇಶದಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಬಂದು ಅನ್ಕೊಂತ ಇದ್ವಿ, ಒಂದು ಫಿಗರ್ ಅಂದ್ಕೊಂಡು 50,000 ಜನ ಸೇರ್ಬೋದು ಅಂದ್ಕೊಂತ ಇದ್ವಿ. ನಮಗೆ ಆಕಸ್ಮಿಕವಾಗಿ ಇನ್ನ ಜಾಸ್ತಿ ಜನರು ಕೂಡ ಸೇರ್ಬೋದೇನೋ ನಮಗೆ ಗೊತ್ತಿಲ್ಲ. ಹಂಗೆ ಬಹಳಷ್ಟು ಜನರು ಸೇರಂತ ನಿರೀಕ್ಷೆ ಅಂತ ಇದೆ. ಹಂಗಾಗಿ ನಮ್ಮ ಅಭಿಪ್ರಾಯ ಅಲ್ಲಿ ಸಮಾವೇಶ ಮಾಡಿದ ನಂತರ ಸಮಾವೇಶದಲ್ಲಿ JDS ಪಕ್ಷದ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಅದಿಟ್ಕೊಂಡು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವ್ರು ಕೂಡ ಬರ್ಬೇಕನ್ನಂತ ಆಹ್ವಾನವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ವಿ. ನಂತರ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ಯಡಿಯೂರಪ್ಪ ಸಾಹೇಬರು, ಆಪೋಸಿಷನ್ ಲೀಡರ್ ಆದಂತಹ ಅಶೋಕಣ್ಣವರು, ಆಪೋಸಿಷನ್ ಲೀಡರ್ ಅಂತ ಚಲವಾದಿ ನಾರಾಯಣ ಸ್ವಾಮಣ್ಣವರು, ಸೋಮಣ್ಣನವರು, ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಕೂಡ ಆಹ್ವಾನವನ್ನು ಕೊಡಂತ ಕೆಲಸ ಮಾಡಿದ್ವಿ. ಈ ಭಾಗದಲ್ಲಿ JDS ಪಕ್ಷದ ಶಾಸಕರೆಲ್ಲರೂ ಕೂಡ ಆಹ್ವಾನ ಕೊಡಂತ ಕೆಲಸ ಮಾಡಿ ಬಿಜೆಪಿ ಪಕ್ಷದಲ್ಲಿದ್ದಂತ ಶಾಸಕರನ್ನ, ಮಾಜಿ ಸಂಸದರುಗಳನ್ನ, ಮಾಜಿ ಶಾಸಕರನ್ನ, ಎಲ್ಲ ಜನಪ್ರತಿನಿಧಿಗಳನ್ನ ಆಹ್ವಾನವನ್ನು ಕೊಡಂತ ಅಲ್ಲಿ ನಡೆದ ನಂತರ ಅದಕ್ಕೆ ಸಮಾವೇಶ ಮುಗಿದ ನಂತರ ಅದು ಫಾಲೋಡ್ ಬೈ ಪಾದಯಾತ್ರೆ ಅಂತ ಹೇಳಿ ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ. ಒಂದು ಪಕ್ಷ ಒಪ್ಪಿಗೆ ಕೊಡದಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಒಪ್ಪಿಗೆ ಕೊಡಲ್ಲ. ನಮ್ಮ ಅಧ್ಯಕ್ಷರು ನಮಗೆ ಯತ್ನಾಳ್ ಅವರು ನೋಡ್ರಿ, ನೀವು ಹಿಂದೆ ಯಾರ ಮಾತು ಕೇಳಾರಲ್ಲ, ನೀವು ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ರೆ ಅಲ್ಲ. ವಿಜೇಂದ್ರ ಅವರು ಇವತ್ತು ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಡೀ ಪಕ್ಷದ ಎಲ್ಲ ಕೋರ್ ಕಮಿಟಿ ಸದಸ್ಯರು, ನಾಯಕರುಗಳು ಪಾದಯಾತ್ರೆ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರಿಗೂ ಇಷ್ಟ ಒಪ್ಪಿಗೆ ಕೇಂದ್ರಕ್ಕೆ ನಾವು ಪತ್ರ ಕಳಿಸಿದ್ವಿ ಅಂತ ಹೇಳಿದ್ದಾರೆ.
ಕೇಂದ್ರದಿಂದ ಕೂಡ ಅವ್ರಿಗೆ ಏನ್ ಸೂಚನೆ ಬಂದಿದೆ ಹೇಳಿದಾರಲ್ಲ ಅದನ್ನ ಅವರು ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ಅಷ್ಟೇ. ಅದ್ರ ಬಗ್ಗೆ ಸೆಂಟ್ರಲ್ ಮಿನಿಸ್ಟರ್ ಸಮಾವೇಶಕ್ಕೆ ಬರೋದ್ರ ಬಗ್ಗೆ ಕನ್ಫರ್ಮ್ ಆಗಿದೆ ಇಲ್ಲ, ಇಲ್ಲಿ ತನಕ ಆಗಿದೆ. ಇಲ್ಲ, ಇಲ್ಲಿ ತನಕ ಯಾವ್ದು ಕನ್ಫರ್ಮ್ ಆಗಿಲ್ಲ ರೀ. ಎಲ್ಲಿ ತನಕ ಕೂಡ ಕನ್ಫರ್ಮ್ ಆಗ್ಲಿಲ್ಲ. ಸಂಜೆಗೆಲ್ಲ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದ ನಂತರ ಅಧ್ಯಕ್ಷರು ಘೋಷಣೆ ಮಾಡಿದ ನಂತರ ಎಲ್ಲ ಕಾರ್ಯಕ್ರಮಗಳು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ ಪ್ಲಾನ್ ಪ್ರಕಾರ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಡಿಟೇಲ್ ಆಗಿ ನಿಮ್ಗೆ ಸಂಜೆ ಕಂಪ್ಲೀಟ್ ಪರ್ಮಿಷನ್ ಎಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಅನೌನ್ಸ್ ಆದ ತಕ್ಷಣ ಪ್ಲೇಸ್, ಅತಿಥಿಗಳು, ಕಾರ್ಯಕ್ರಮ, ಅದ್ರದ್ದು ಎಂಟೈರ್ ಉಪಕ್ಲೇಶಗಳನ್ನ ಮತ್ತೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.